ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ಪ್ರೀ ಟೆಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಕಂಜಂಕ್ಷನ್ಸ್. ಕ್ವಶನ್ ನಂಬರ್ 1, ರಮೇಶ್ ಡ್ಯಾಶ್ ರಾಕೇಶ್ ಆರ್ ಗುಡ್ ಫ್ರೆಂಡ್ಸ್. ಆನ್ಸರ್ ಈಸ್ ಆ್ಯಂಡ್. ರಮೇಶ್ ಆ್ಯಂಡ್ ರಾಕೇಶ್ ಆರ್ ಗುಡ್ ಫ್ರೆಂಡ್ಸ್. ಓಕೆ. ಸೆಕೆಂಡ್ ಒನ್ ನೋಡಿ, ಹಿ ರ್ಯಾನ್ ಫಾಸ್ಟ್ ಡ್ಯಾಶ್ ಮಿಸ್ಡ್ ದ train. He ran fast. Answer is but missed the train. Second heading nodi, fill in the blanks with suitable homophones given. Question number 3, a hunter saw a dash in the forest. Options are deer and deer. Answer is deer. A hunter saw a deer in the forest. Question number 4, it was dash when Ravi woke up. The answer is night. It was night when Ravi woke up. Okay na? Next heading nodi, combine the correct collective words given. Question number 5, book dash anta kottidare. Bracket alli ant, worm and pen anta kottidare. The correct answer is worm. Book, worm. Question number 6, post dash. ಬ್ರಾಕೆಟ್ ಅಲ್ಲಿ ಬುಕ್, ಪೆನ್ಸಿಲ್, ಬಾಕ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಆನ್ಸರ್ ಈಸ್ ಬಾಕ್ಸ್, ಪೋಸ್ಟ್ ಬಾಕ್ಸ್. ಓಕೆ. ನೆಕ್ಸ್ಟ್ ರೆಡಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಇಂಟರೋಗೇಟಿವ್ಸ್. ಆಪ್ಷನ್ಸಲ್ಲಿ ನೋಡಿ, ವೆನ್, ಹೂ, ವೇರ್, ವಾಟ್ ಅಂತ ಕೊಟ್ಟಿದ್ದಾರಲ್ವಾ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ, ಡ್ಯಾಶ್ ಆರ್ ಯು ಗೋಯಿಂಗ್. ಬ್ರಾಕೆಟಲ್ಲಿ ಅದು ಯಾವ ವರ್ಡ್ ಹಾಕಬೇಕು ಮಕ್ಕಳ? ವೇರ್ ಆರ್ ಯು ಗೋಯಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ಡ್ಯಾಶ್ ಯುವರ್ ನೇಮ್. ಆನ್ಸರ್ ಈಸ್ ವಾಟ್ ಈಸ್ ಯುವರ್ ನೇಮ್. ಓಕೆ. ನೆಕ್ಸ್ಟ್ ರೆಡಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ಸ್. ಬ್ರಾಕೆಟಲ್ಲಿ ಆನ್, ಆಟ್, ಬೈ, ಆಫ್, ಟು ಅಂತ ಕೊಟ್ಟಿದ್ದಾರಲ್ವಾ, ಅದನ್ನು ಯೂಸ್ ಮಾಡಬೇಕು ನಾವೀಗ. ಕ್ವಶನ್ ನಂಬರ್ 9 ನೋಡಿ ಮಕ್ಕಳ, ಗಾಂಧೀಜಿ ವಾಸ್ ಬಾರ್ನ್ ಡ್ಯಾಶ್ ಪೋರಬಂದರ್. ಇಲ್ಲಿ ಆ್ಯಕ್ಟ್ ಆನ್ಸರ್ ಆಗಿರುತ್ತೆ ಮಕ್ಕಳ, ಅದನ್ನು ಸೇರಿಸಿ ಬಂದಿದೆ. ಸೊ ಇಲ್ಲಿ ಡ್ಯಾಶ್ ಅಂತ ಏನೂ ಬರೋದಿಲ್ಲ. ಗಾಂಧೀಜಿ ವಾಸ್ ಬಾರ್ನ್ ಆ್ಯಟ್ ಪೋರಬಂದರ್. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಹಿ ಈಸ್ ಫಾಂಡ್ ಡ್ಯಾಶ್ ಸ್ವೀಟ್ಸ್. ಆನ್ಸರ್ ಈಸ್ ಆಫ್. ಹಿ ಈಸ್ ಫಾಂಡ್ ಆಫ್ ಸ್ವೀಟ್ಸ್. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್. ಬ್ರಾಕೆಟಲ್ಲಿ ಇಲ್ಲಿ ಎ, ಆ್ಯನ್, ದ ಅಂತ ಕೊಟ್ಟಿದ್ದಾರಲ್ವಾ. ಕ್ವಶನ್ ನಂಬರ್ 11 ನೋಡಿ, ಮಿಸ್ಟರ್ ರಮೇಶ್ ಈಸ್ ಡ್ಯಾಶ್ MLA. ಆನ್ಸರ್ ಏನಾಗುತ್ತೆ ಮಕ್ಕಳ? ಆ್ಯನ್ MLA. ಕ್ವಶನ್ ನಂಬರ್ 12, ಗಾಂಧೀಜಿ ಫಾಟ್ ಅಗೇನ್ಸ್ಟ್ ಡ್ಯಾಶ್ ಬ್ರಿಟಿಷ್. ಆನ್ಸರ್ ಈಸ್ ದ. ಗಾಂಧೀಜಿ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಓಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ರೈಟ್ ಸೂಟಬಲ್ ಕ್ವೆಶನ್ ಟ್ಯಾಗ್. ಕ್ವೆಶನ್ ನಂಬರ್ 13, ಹಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಏನಾಗುತ್ತೆ ಮಕ್ಕಳ ಆನ್ಸರು? ಈಸಂಟ್ ಹಿ. ಆನ್ಸರ್ ಈಸ್ ಈಸಂಟ್ ಹಿ. ಕ್ವೆಶನ್ ನಂಬರ್ 14 ನೋಡಿ, ಶಿ ಈಸ್ ನಾಟ್ ಗುಡ್ ಆ್ಯಟ್ ಸ್ಪೋರ್ಟ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಫಿಲ್ ಮಾಡಬೇಕು? ಈಸ್ ಶಿ. ಆನ್ಸರ್ ಈಸ್ ಶಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ಸ್ಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಕ್ವೆಶನ್ ನಂಬರ್ 15 ಹಿ ಈಸ್ ಅ ಕ್ಲೆವರ್ ಬಾಯ್. ಅಂಡರ್ಲೈನ್ ವರ್ಡ್ ಈಸ್ ಕ್ಲೆವರ್. ಏನಾಗುತ್ತೆ ಮಕ್ಕಳ ಇದು? ಅಡ್ಜೆಕ್ಟಿವ್. ಕ್ಲೆವರ್ ಈಸ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಕ್ವೆಶನ್ ನಂಬರ್ 16, ಶಿ ಗೋಸ್ ಟು ಟೆಂಪಲ್ ಎವ್ರಿ ಡೇ. ಇಲ್ಲಿ ಗೋಸ್ಗೆ ಅಂಡರ್ಲೈನ್ ಮಾಡಿದಲ್ವಾ, ಇದೇನಾಗುತ್ತೆ? ವರ್ಬ್. ನೆಕ್ಸ್ಟ್, ಹೌ ಮೆನಿ ಸಿಲೆಬಲ್ಸ್ ಡೂ ದ ಫಾಲೋಯಿಂಗ್ ವರ್ಡ್ಸ್ ಕಂಟೇನ್. ಕ್ವೆಶನ್ ನಂಬರ್ 17, ಅಗೇನ್ ಅಂತಂದರೆ 2 syllables. ಓಕೆ. ನೆಕ್ಸ್ಟ್ 18 ಈಸ್ ರ್ಯಾಟ್ ಈಸ್ 1 syllable. ನೆಕ್ಸ್ಟ್ ಹೆಡಿಂಗ್ ನೋಡಿ, ರೈಟ್ ಆಂಟೋನಿಮ್ಸ್ ಫಾರ್ ದ ಫಾಲೋಯಿಂಗ್. ಕ್ವೆಶನ್ ನಂಬರ್ 19 ರೆಗ್ಯುಲರ್ ಅಂತ ಇದೆ, ಅದಕ್ಕೆ ಇರ್ರೆಗ್ಯುಲರ್. ರೆಗ್ಯುಲರ್ಗೆ ಇರ್ರೆಗ್ಯುಲರ್. ಕ್ವೆಶನ್ ನಂಬರ್ 20 ಏಬಲ್ ಅಂತ ಇದೆ, ಅದಕ್ಕೆ ಆಂಟೋನಿಮ್ ಬಂದು ಅನೇಬಲ್. ಏಬಲ್, ಅನೇಬಲ್. ಮಕ್ಕಳ ಇಲ್ಲಿಗೆ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ
ಪ್ರೀ ಟೆಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ ವಿತ್ ಆನ್ಸರ್ಸ್ ಕಂಪ್ಲೀಟ್ ಆಗಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.